ಹಲೋ ಸ್ನೇಹಿತರೆ, ಈಕೆಯ ಗಂಡ ಕೂಡ ಮೂರನೇ ಮದುವೆ ಆಗಿರುತ್ತಾರೆ. ಅದಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ, ಇವಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾವ ಕಾರಣದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ. ಹೆಸರು ಶೀಲಾ ಅಂತ, ವಯ 37 ನಡೀತಾ ಇದೆ. ಈಕೆ ಮುಖ್ಯ ಸಮಸ್ಯೆ ನೋಡಿ, ಗಂಡ ಮೂರನೇ ಮದುವೆ ಆಗಿರ್ತಾನೆ, ಸಮಯ ಕೊಡ್ತಾ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿ, ಗಂಡ ಇದ್ದರೂ ಸುಖ ಸಿಗುತ್ತಿಲ್ಲ. ಈಕೆಯ ಬಯಕೆ ನೋಡಿ ಸ್ನೇಹಿತರೆ, ಈಗಿರುವ ಗಂಡನಿಗೆ ಡೈವರ್ಸ್ ಕೊಟ್ಟು ಮದುವೆ ಆಗದೆ ಒಬ್ಬರನ್ನ ಜೀವನದಲ್ಲಿ ಒಬ್ಬರನ್ನು ಇಟ್ಟುಕೊಂಡು ಮಜಾ ಮಾಡಬೇಕು ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಂತರ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಪೇ ಡಿಟಿಎಚ್ ಬಿಲ್ಸ್ ಯೂಸಿಂಗ್ ದ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್. ಇವರು ಸ್ನೇಹಿತರೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಒಂದು ಬೆನಿಫಿಟ್ ಮುಂದೆ ಚರ್ಚೆ ಮಾಡೋಣ. ಈ ಆಶೆಗಳು ಈಡೇರಿಸಿಕೊಳ್ಳಬೇಕು ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ತುಂಬಾ ಬೇಗ ಮಲಗುತ್ತಾರೆ. ಜೀವನದಲ್ಲಿ ಒಂದು ದಿನ ಕೂಡ ಅರ್ಧ ಗಂಟೆವರೆಗೆ ಮಾಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸಮಯ ಸಿಕ್ಕಾಗ ಬಾಡಿಗೆ ಮನೆಗೆ ಒಬ್ಬರನ್ನ ಕರೆಸಿಕೊಳ್ಳಬೇಕು ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವರು ಈಗಿರುವ ಯಜಮಾನರಿಗೆ ಡೈವರ್ಸ್ ಕೊಟ್ಟು ಬಾಡಿಗೆ ಮನೆ ಮಾಡಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಸಮಯ ಸಿಕ್ಕಾಗ ಈ ಒಂದು ಬಾಡಿಗೆ ಮನೆಗೆ ಒಬ್ಬರನ್ನ ಕರೆಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದ ಕಾರಣ ಯಾವಾಗ ಬೇಕಾದರೂ ನೀವು ಮನೆಗೆ ಬರಬಹುದು, ಇಷ್ಟ ಬಂದಂತೆ ಮಾಡಬಹುದು ಎಂದು ಹೇಳಿದ್ದಾರೆ. ಇದು ಸ್ನೇಹಿತರೆ ಈಕೆಯ ಆಸೆ ಆಗಿರುತ್ತೆ. ಆ್ಯಂಡ್ ಯಜಮಾನರ ಆಸೆ ಹೀಗಿದೆ ನೋಡಿ, ಬೇರೆ ಬೇರೆ ಮಹಿಳೆಗೆ ಮಾಡುವ ಚಟವಿದೆ. ಪ್ರತಿ 2 ವಾರಕ್ಕೆ ಒಂದು ಸಲ ಬೇರೆ ಬೇರೆ ಮಹಿಳೆ ಜೊತೆ ಹೋಟೆಲಲ್ಲಿ ಕಾಲ ಕಳೆಯುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಹಣ ಕೊಟ್ಟು 40ರ ಮಹಿಳೆಗೆ ಮಾಡುವಂತಹ ಒಂದು ಕೆಟ್ಟ ಚಟ ಯಜಮಾನರಿಗೆ ಇರುತ್ತೆ. ಸೊ ಹೀಗಾಗಿ ಸ್ನೇಹಿತರೆ, ಅವರು ಒಟ್ಟು 3 ಮದುವೆ ಆಗಿರುತ್ತಾರೆ. ಈ ಒಂದು ಕಾರಣದಿಂದ ಇವರೇ ಖುದ್ದಾಗಿ ಡೈವರ್ಸ್ ಕೊಟ್ಟು ಇಲ್ಲಿ ದೂರ ಆಗಿದ್ದಾರೆ. ಈಕೆ ಸ್ನೇಹಿತರೆ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಮೂಲಕವೇ DTH TV ರಿಚಾರ್ಜ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನ್ಯಾವಿಗೇಟ್ ಟು ದ ಪೇಮೆಂಟ್ ಸೆಕ್ಷನ್ ಆ್ಯಂಡ್ ಆನ್ ದ ಹೋಮ್ ಸ್ಕ್ರೀನ್ ಸೆಲೆಕ್ಟ್ ದ ಪೇ ಬಿಲ್ಸ್ ಆರ್ ರೀಚಾರ್ಜ್ ಆಪ್ಷನ್, ಚೂಸ್ DTH ಸರ್ವಿಸಸ್. ಮೊದಲು ಸ್ನೇಹಿತರೆ ಈ ಒಂದು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಪೇಮೆಂಟ್ ಸೆಕ್ಷನ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆನಂತರ ಪೇ ಬಿಲ್ಸ್ ಆರ್ ರೀಚಾರ್ಜ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡರ್ ದ DTH ಸೆಕ್ಷನ್ಸ್ ಸೆಲೆಕ್ಟ್ ಯುವರ್ DTH ಪ್ರೊವೈಡ್, ಫಾರ್ ಎಕ್ಸಾಂಪಲ್ ಏರ್ಟೆಲ್ ಡಿಜಿಟಲ್ TV ಆ್ಯಂಡ್ ಟಾಟಾ ಸ್ಕೈ ಡಿಶ್ TV, and enter customer details. Enter your DTH customer ID or registered mobile number. ತಮ್ಮ DTH ಸರ್ವಿಸ್ ಸೆಲೆಕ್ಟ್ ಮಾಡಿಕೊಂಡು ಆನಂತರ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಒನ್, ಮೇಕ್ ದ ಪೇಮೆಂಟ್, ಸೆಲೆಕ್ಟ್ ಎ ಪೇಮೆಂಟ್ ಮೆಥಡ್, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್. ಸೊ ತನ್ನ ಡೆಬಿಟ್ ಕಾರ್ಡಿಂದ ಸ್ನೇಹಿತರೆ ಆನ್ಲೈನಲ್ಲೇ ಅಂದರೆ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನಲ್ಲೇ ತಾವು ರಿಚಾರ್ಜ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.